ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಫ್ಯಾಷನ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಫ್ಯಾಷನ್ ಪ್ರಪಂಚ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ವಿಶೇಷವಾಗಿರೋಂತಹ ವೀಡಿಯೋಸ್ನ, ಯೂಸ್ಫುಲ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೂ ನಮಗೂ ಸಪೋರ್ಟ್ ಆಗೋದು. ಸೊ ಇವತ್ತು ನಾವು ಡೇ ಔಟ್ ಅಂತ ಹೊರಗಡೆ ಹೋಗಿದ್ವಿ. ಸೊ ಅದು ಲೊಕೇಟ್ ಆಗಿರುವಂಥ ದೇವನಹಳ್ಳಿ ಹತ್ರ ಇರುವಂಥ ಜೀವ ಪಾರ್ಕ್ ಅಂತ. ಸೊ ಇಲ್ಲಿ ಒಂಥರ ಮಿನಿ ಝೂ ಅಂತ ಹೇಳ್ಬೋದು. ಬಟ್ ದೊಡ್ಡ ದೊಡ್ಡ ಅನಿಮಲ್ಸ್ ಎಲ್ಲ ಅಂತಂದರೆ ಚಿಕ್ಕ ಚಿಕ್ಕ ಅನಿಮಲ್ಸ್ಗಳು ಡೆಫಿನೆಟ್ಲಿ ಇಲ್ಲಿದೆ. ಸೊ ಮಕ್ಕಳಿಗೆ ಟಚ್ ಆ್ಯಂಡ್ ಫೀಲ್ ಕೊಡೋದ್ರ ಜೊತೆಲಿ ಒಂದು ರೀತಿ ಹೊಸ ಅನುಭವ ಮಕ್ಕಳಿಗೆ ಕೊಡುತ್ತೆ ಅಂತ ಹೇಳ್ಬೋದು. ಒಂದು ರೀತಿ ಫಸ್ಟ್ಲಿ ಇಲ್ಲಿ ಕೋಳಿಗಳನ್ನ ನೋಡ್ತಾ ಇದ್ದೀರಾ. ಸೊ ಇದೆಲ್ಲ ಬೇರೆ ಕಂಟ್ರಿಯಿಂದ ತರಿಸಿರುವಂತಹ ಕೋಳಿಗಳು. ಸೊ ಇದ್ರ ಬಗ್ಗೆ ಅಲ್ಲಿನವರೇ ಹೇಳ್ತಾರೆ ನೋಡಿ. ಏನಿದು ಏನು ಸ್ಪೆಷಾಲಿಟಿ ಇದ್ರದ್ದು? ಇದು ಟರ್ಕಿ ಕೋಳಿ ಅಂತ. ಓಕೆ. ನಾರ್ತ್ ಅಮೆರಿಕಾ. ನಾರ್ತ್ ಆಫ್ರಿಕಾ. ನೋಡಿ ಇದು ನೋಡಿ. ಬಾಯ್ಲಿ ಮುಟ್ ಬಾಯ್ಲಿ. ಟಚ್ ಮಾಡು ಬಾಯಿ ಬಂದು ಬೇಗ. ಬಾ. ಇದು ಬಂದು ಸಿಲ್ಕಿ ಕೋಳಿ ಅಂತ. ಸೊ ಈಗ ಆಮೇಲೆ ತೋರಿಸ್ತಾ ಇದ್ದಾರೆ. ಸೊ ನಿಮ್ಮ ಮಗ ಕಪ್ಪೆ ಅಂದ್ಬಿಟ್ಟು ಓಡೋಗ್ತಾ ಇದ್ದಾನೆ. ಸೊ ಇದನ್ನು ಕೂಡ ಟಚ್ ಆ್ಯಂಡ್ ಫೀಲ್ ಮಾಡೋದಕ್ಕೆ ಕೊಡ್ತಾರೆ. ಸೊ ಅದು ಬೇಸ್ ಏನಿದೆ ತುಂಬ ಗಟ್ಟಿ ಇರುತ್ತೆ, ಕಲ್ ಥರ ಇರುತ್ತೆ. ಸೊ ಒಂಥರ ಡಿಫ್ರೆಂಟ್ ಫೀಲ್ ಆಯಿತು, ಸ್ಪೆಷಲ್ ಫೀಲ್ ಆಯಿತು. ಹೆಂಗ್ ಹೋಗೋದದು? ಹೆಂಗೆ ಹೋಗೋದು? ಈಗ ನಾವು ಡಕ್ ನೋಡೋಕೆ ಬಂದ್ವಿ. ಸೊ ಬಾತುಕೋಳಿ ಅಂದರೆ ನನ್ನ ಮಗನ ತುಂಬ ಇಷ್ಟ. ಸೊ ಮಕ್ಕಳಿಗೆ ಆಬ್ವಿಯಸ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಜಾಸ್ತಿನೇ ಇತ್ತು ಬಾತುಕೋಳಿಗಳು. ಸೊ ಅದಕ್ಕೆ ಫೀಡ್ ಮಾಡಿಸೋಕ್ಕೂ ನಮಗೆ ಫುಡ್ ಕೊಡ್ತಾರೆ. ಸೊ ಸಿಕ್ಕಾಪಟ್ಟೆ ಜೋರಾಗಿ ಸೌಂಡ್ ಮಾಡುತ್ತೆ ಊಟ ಮಾಡಬೇಕಾದ್ರೆ. ಅವು ಆ ಪ್ಲೇಟ್ನೇ ಕಿತ್ಕೊಂಡ್ಬಿಡ್ತು ಕೊನೆಗೆ. ಸೊ ಅದನ್ನು ಫೀಡ್ ಮಾಡಿಸ್ತಾ ಇದ್ರೇ ನನ್ನ ಮಗನ ಫುಲ್ ಖುಷಿ ಆಗ್ತಾಯಿತ್ತು. ನೋಡಿಲಿ ಬಾತುಕೋಳಿ ಏನು? ನೀನ್ ಹಿಡ್ಕೊ ಪಾಪ, ಹತ್ರ ಟ್ರೈ ಹಿಡ್ಕೊ. ಒಳ್ಳೆ. ಇದು ನನ್ನ ಮಗನ ಫೇವ್ರೆಟ್ ಪ್ರಾಣಿ. ಮೊಲ ಅಂದರೆ ತುಂಬ ಇಷ್ಟ ಅವನಿಗೆ. ಯಾವಾಗಲೂ ರ್ಯಾಬಿಟ್ ಅಂತಿರ್ತೀನಿ. ಸೊ ಡೈರೆಕ್ಟಾಗಿ ಅವನಿಗೆ ನೋಡಿದಾಗ ಫುಲ್ ಹ್ಯಾಪಿ ಆಯಿತು. ಸೊ ಅದಕ್ಕೂ ಕೂಡ ಹುಲ್ಲು ತಿನ್ನಿಸ್ತಾ ಇದ್ದಾನೆ. ಸೊ ನೋಡಿದ ತಕ್ಷಣವೇ ಅವನಿಗೆ ಫುಲ್ ಖುಷಿ ಆಗ್ಬಿಡ್ತು. ಫೇಸಲ್ಲಿ ನೋಡಬೇಕಾಗಿತ್ತು ಅವನ ಎಕ್ಸ್ಪ್ರೆಷನು. ಸೊ ಸುಮಾರು ಮೊಲಗಳಿತ್ತು, ಕೆಲವೊಂದು ಮಲ್ಕೊಂಡಿತ್ತು ಬಿಸಿಲಿಗೆ. ಯಾಕಂದರೆ ಎಲ್ಲರೂ ಬಂದು ಮುಟ್ತಾ ಇರ್ತಾರೆ, ಅವಕ್ಕೂ ಬೇಜಾರಾಗಿರುತ್ತೆ. ಸೊ ನಾವೇನು ಎತ್ಕೊಳ್ಳೋಕ್ಕೆಲ್ಲ ಹೋಗಲಿಲ್ಲ. ಸೊ ಅದಕ್ಕೆ ಹುಲ್ಲೆಲ್ಲ ತಿನ್ನಿಸೋದು ಮಾಡ್ತಿದ್ವಿ. ಸುಮಾರು ಮೊಲಗಳೆಲ್ಲ ನನ್ನ ಮಗನ ಆಟ ಆಡಿಸ್ತಾ ಇತ್ತು. ಅವನು ಓಡೋಗೋದು, ಅದನ್ನು ಫಾಲೋ ಮಾಡೋದು, ಓಡಿಸೋದು ಎಲ್ಲ ಮಾಡ್ತಾಯಿದ್ದ. ಸೊ ಅವುಗಳ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಪ್ಲಸ್ ಇನ್ನೊಂದೇನು ಅಂತಂದರೆ ಆ ಮೊಲ ಹೇಗೆ ತಿಂತಾಯಿತ್ತು, ಹೇಗೆ ಮೂತಿ ಮಾಡ್ತಾಯಿತ್ತು, ಅದೇ ಥರ ನನ್ನ ಮಗನೂ ಇಮಿಟೇಟ್ ಮಾಡ್ತಾಯಿದ್ದೆ ನೋಡಿ. ಮಕ್ಕಳಂದ್ರೇ ಹೀಗೆಲ್ಲ ತರಲೆ ತಮಾಷೆ. ಸೊ ಇನ್ನು ಅಲ್ಲಿ ಹೊರಗಡೆನೂ ನೋಡ್ಬೋದು. ವಾತಾವರಣನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕೊಡಿ. ಇನ್ನಿದು ಪಿಗ್ಮಿ ಗೋಟ್ ಅಂತ. ಸೊ ಇದ್ರ ಹೇರ್ ಸ್ಟೈಲ್ ನೋಡಿ ಎಷ್ಟು ಸಖತ್ತಾಗಿದೆ. ಸೊ ಸ್ಪೈಕ್ ಎಲ್ಲ ಎತ್ಕೊಂಡು ಎಷ್ಟು ನ್ಯಾಚುರಲ್ ಆಗಿ ಕೊಟ್ಟಿದ್ದಾರೆ. ಸೊ ಅವರೇನು ಹೇರ್ ಸ್ಟೈಲ್ ಮಾಡಲ್ವಂತೆ, ಅದು ನ್ಯಾಚುರಲ್ ಆಗಿ ಬಂದಿರೋದಂತೆ. ಸೊ ಕ್ಯೂಟಾಗಿತ್ತು. ಸುಮಾರು ಗೋಟ್ಸ್ ಕೂಡ ಇತ್ತು. ಇದು ಆಂಧ್ರ ಪ್ರದೇಶ ಕಡೆ ಇರೋವಂಥದ್ದು ಹಸು ಮತ್ತು ಕರು. ಸೊ ಕರು ಮಾತ್ರ ಸಖತ್ ಕ್ಯೂಟಾಗಿತ್ತು. ಸೊ ನಾವೆಲ್ಲರೂ ಎತ್ಕೊಂಡು ಮುದ್ದಾಡಿದ್ವಿ. ಇವು ಬಂದು ಆಂಧ್ರ ಪ್ರದೇಶ ಕಡೆ ಪುಂಗನೂರು ಕಡೆ ಇರುವಂತಹ ಹಸು ಕರುಗಳು. ಸೊ
ನೆಕ್ಸ್ಟ್ ಸಿಕ್ಕಿದ್ದು ನಮಗೆ ಲವ್ ಬರ್ಡ್ಸ್. ಸೊ ಎಲ್ಲವೂ ಕೂಡ ಇವು ಲವ್ ಬರ್ಡ್ಸ್ ಆಗಿರುತ್ತೆ. ಸೊ ಯಾವ ಲೆವೆಲ್ಗೆ ಇದು ಸಿಪ್ಪೆ ಸುಲ್ಕೊಂಡು ಅದು ಬೀಜ ತಿಂತಾ ಇದೆ ಅಂದರೆ ಎಷ್ಟು ಯಾವ ಮಿಷಿನ್ಗೂ ಕಡಿಮೆ ಇಲ್ಲ. ಸೊ ಆ ಲೆವೆಲಿಗೆ ಸೊ ನೋಡ್ತಾ ಇರ್ಬೋದು, ಝೂಮಲ್ಲಿ ಕೂಡ ತೋರಿಸ್ತೀವಿ ನೋಡಿ. ಆ ಸೀಡ್ನ ಹಾಗೆ ಹೊಟ್ಟು ಸುಲ್ದು ಅಲ್ಲೇ ಹಾಕ್ತಾ ಇದೆ. ಸೊ ಒಂದು ಐ ಥಿಂಕ್ ಒಂದು 2-3 ಮಿನಿಟ್ಸಲ್ಲಿ ಅದು ಫುಲ್ ಖಾಲಿ ಮಾಡಿದೆ. ಸಿಪ್ಪೆ ಸುಲ್ಕೊಂಡು ತಿಂದಿದೆ. ಸಖತ್ತಾಗಿತ್ತು ಅದು ತಿಂದಿದ್ದು ಫಾಸ್ಟ್ ನೋಡಿಬಿಟ್ಟು. ಇಬ್ಬರು ಕಾಂಪಿಟೇಷನಲ್ಲಿ ತಿಂತಾ ಇದ್ರು. ಫುಲ್ ಅದು ಹೊಟ್ಟೆ ಇರೋದು ಎಲ್ಲಿ ಹಾಗೆ ಸ್ವಲ್ಪ ಹೊತ್ತು ಲವ್ ಬರ್ಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವುಗಳ ಸೌಂಡ್ ಕೇಳಿಸ್ಕೊಂಡು ಶಾಂತವಾಗಿತ್ತು ವಾತಾವರಣ ಎಲ್ಲ. ಸೊ ಇದು ಒಂದು 5 ಜನ ಫ್ರೆಂಡ್ಸ್ ಒಟ್ಟಿಗೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿತ್ತು ಗೊತ್ತಾ. ಸೊ ನೋಡೋದಕ್ಕೆ ಒಂಥರ ಸೂಪರ್ ಆಗಿತ್ತು. ಇಲ್ಲಿ ಏನ್ ನೀಟಾಗಿ ಸುಲ್ಕೊಂಡ್ಬಿಡುತ್ತೆ. ಹೇಗೆ ಸಾಕು. ಇಲ್ಲಿ ದೊಡ್ಡ ದೊಡ್ಡ ಹಾವುಗಳನ್ನ ಕೂಡ ಕೈಯಲ್ಲಿ ಕೊಡ್ತಾರೆ ಫೀಲ್ ಮಾಡೋಕ್ಕೆ. ನನಗಂತೂ ಆಗಲಿಲ್ಲ, ಭಯ ಆಯಿತು, ನಾನು ಇಟ್ಕೊಳ್ಲಿಲ್ಲ. ಸೊ ಮಕ್ಕಳು ಕೂಡ ಇಟ್ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು. ಸೊ ಎಲ್ಲ ಒಂಥರ ಭಯ ಭಯ ಅಂತ ಹೇಳ್ತಾರೆ, ಬಟ್ ಹಾವನ್ನು ಕೈಯಲ್ಲಿ ಇಟ್ಕೊಂಡು ಫೀಲ್ ಮಾಡ್ಬೋದು. ಸೊ ಆ ಥರ ಕೂಡ ಇಲ್ಲಿ ಅನುಭವ ಮಾಡ್ಬೋದು. ಸೊ ತುಂಬಾ ಒಂದು ಡಿಫ್ರೆಂಟ್ ಪ್ರಾಣಿಗಳು ಕೂಡ ಇದ್ವು. ಸೊ ಒನ್ ಡೇ ಆರಾಮ್ಸೆ ಡೇ ಔಟ್ ಮಾಡ್ಬೋದು. ಸೊ ಮಕ್ಳಿಗೂ ಕೂಡ ಒಂಥರ ಸ್ಪೆಷಲ್ ಫೀಲ್ ಆಗುತ್ತೆ. ಸೊ ತುಂಬ ದೂರ ಲಾಂಗ್ ಹೋಗೋಕ್ಕೆಲ್ಲ ಆಗಲ್ಲ ಅಂತಂದರೆ ಸೊ ನಿಯರ್ ಬೈ ಇರುವಂಥ ಈ ಪ್ಲೇಸಸ್ನ ಡೆಫಿನೆಟ್ಲಿ ವಿಸಿಟ್ ಮಾಡಿ.